ನಮಸ್ತೆ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ಸಂವಿಧಾನ ದಿನದ ಅಂಗವಾಗಿ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ನೆರವೇರಿಸಿ ಆಕರ್ಷಕ ಮೆರವಣಿಗೆಗೆ ಚಾಲನೆ ನೀಡಿದ ಜಿಲ್ಲಾಡಳಿತ. ಬೇಲೂರಿನಲ್ಲಿ ಪಿಡಬ್ಲ್ಯೂಡಿ ಸೂಪರ್ವೈಸರ್ ಎದುರು ಕಳಪೆ ಡಾಂಬರೀಕರಣ, ಗ್ರಾಮಸ್ಥರ ಆಕ್ರೋಶ. ಕಾರ್ಮಿಕ ಸಂಹಿತೆ ಶ್ರಮ ಶಕ್ತಿ ನೀತಿ ವಿರೋಧಿಸಿ ಹಾಸನದಲ್ಲಿ ಸಿಐಟಿಯು ಪ್ರತಿಭಟನೆ. ರಾಮನಾಥಪುರದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಅದ್ದೂರಿ ರಥೋತ್ಸವ, ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ರಥೋತ್ಸವದಲ್ಲಿ ಭಾಗಿ. ಹಾಸನದಲ್ಲಿ ಲೋಕಾಯುಕ್ತ ಬಲೆಗೆ ಬಿದ್ದ ಅರಣ್ಯ ಸಂಚಾರಿ ದಳದ ಎಸಿಎಫ್ ಸತೀಶ್. ವಾರ್ತೆಗಳ ವಿವರ. ಭಾರತದ ಸಂವಿಧಾನದ ದಿನಾಚರಣೆ ಅಂಗವಾಗಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಆಕರ್ಷಕ ಮೆರವಣಿಗೆಗೆ ಶಾಸಕ ಎಚ್.ಪಿ. ಸ್ವರೂಪ್, ಮಾಜಿ ಶಾಸಕ ಎಚ್.ಕೆ. ಕುಮಾರಸ್ವಾಮಿ, ಜಿಲ್ಲಾಧಿಕಾರಿ ಲತಾ ಕುಮಾರಿ, ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತ್, ಜಿಲ್ಲಾ ಪಂಚಾಯಿತಿ ಸಿಇಒ ಆರ್ ಪೂರ್ಣಿಮಾ, ತಹಸೀಲ್ದಾರ್ ಗೀತಾ ಚಾಲನೆಗೆ ನೀಡಿದರು. ಇದೇ ವೇಳೆ ಕ್ಷೇತ್ರದ ಶಾಸಕ ಎಚ್.ಪಿ. ಸ್ವರೂಪ್ ಉದ್ದೇಶಿಸಿ ಮಾತನಾಡಿ, ಭಾರತದ ಸಂವಿಧಾನದ ದಿನಾಚರಣೆ ಅಂಗವಾಗಿ ಸಾಂಕೇತಿಕವಾಗಿ ಮೆರವಣಿಗೆಗೆ ಚಾಲನೆ ಕೊಡಲಾಗಿದೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ರಚಿಸಿರುವ ಈ ಸಂವಿಧಾನ ಮೂಲಕ ಬಂದಿರುವ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗವನ್ನು ನಾವು ಪಾಲಿಸಿಕೊಂಡು ಹೋಗಬೇಕು. ಅಂಬೇಡ್ಕರ್ ಅವರ ಬೋಧನೆ, ತತ್ವ ಸಿದ್ಧಾಂತವನ್ನು ಮೈಗೂಡಿಸಿಕೊಳ್ಳಬೇಕು. ಅಂಬೇಡ್ಕರ್ ಸಾಹೇಬರು ದಲಿತ ಸಮುದಾಯಕ್ಕೆ ಅಲ್ಲದೆ ಎಲ್ಲ ಜಾತಿಯ ಎಲ್ಲ ಬಡವರ ಪರವಾಗಿ ಹೋರಾಟ ಮಾಡಿದ್ದಾರೆ ಎಂದು ಹೇಳಿದರು. ಏನು 76ನೇ ಸಂವಿಧಾನ ದಿನಾಚರಣೆ ಅಂಗವಾಗಿ ಸಾಂಕೇತಿಕವಾಗಿ ಚಾಲನೆಯನ್ನು ಡಿಸಿ ಆಫೀಸ್ ಮುಖಾಂತರ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ಎಲ್ಲ ಅಧಿಕಾರಿಗಳ ವರ್ಗದಿಂದ ಎಲ್ಲರೂ ಕೂಡ ಸೇರಿ ಎಲ್ಲ ಮುಖಂಡರು ಮತ್ತು ಎಲ್ಲ ಸಂಘಟನೆಯಲ್ಲಿ ಸೇರಿ ಒಂದು ಚಾಲನೆಯನ್ನು ಕೊಡ್ತಾ ಇದ್ದೀವಿ. ಮತ್ತು ಏನು ಸಂವಿಧಾನ ನಮ್ಮ ಡಾಕ್ಟರ್ ಅಂಬೇಡ್ಕರ್ ರಚಿಸಿಕೊಂಡಿದ್ರು, ಶಾಸಕಾಂಗ, ಕಾರ್ಯಾಂಗ ಮತ್ತು ಏನು ನಮ್ಮ ಎಲ್ಲ ಒಂದು ಇದನ್ನು ನಾವೆಲ್ಲ ಪಾಲಿಸ್ಕೊಂಡು ಹೋಗಬೇಕು. ಇವತ್ತು ಏನು ನಮ್ಮ ಅಂಬೇಡ್ಕರ್ ಅವರ ಒಂದು ಮೌಲ್ಯಗಳನ್ನ, ತತ್ವಗಳನ್ನ, ಸಿದ್ಧಾಂತಗಳನ್ನ ನಾವು ಪಾಲಿಸ್ಕೊಂಡ ಮುಖಾಂತರ ಎಲ್ಲರೂ ಒಂದೇ ಅಂತ ಭಾವನೆಯಲ್ಲಿ ನಾವೆಲ್ಲ ಕೂಡ ಇವತ್ತು ಏನು ನಮ್ಮ ಇಡೀ ಭಾರತವೇ ಮೆಚ್ಚುವಂಥ ಏನು ಕಾರ್ಯವನ್ನು ನಮ್ಮ ಏನು ಸಂವಿಧಾನ ರಚಿಸುವಂಥ ಅಂಬೇಡ್ಕರ್ನ ನೆನೆಸಿಕೊಳ್ಳೋ ದಿನಾಚರಣೆ ಇವತ್ತು. ನಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಸಂವಿಧಾನ ದಿನಾಚರಣೆ ಶುಭಾಶಯಗಳನ್ನು ಕೊಡಲು ಬಯಸ್ತೇನೆ. ಜಿಲ್ಲಾಧಿಕಾರಿ ಲತಾ ಕುಮಾರಿ ಮಾತನಾಡಿ, ನಾವು ಸಂವಿಧಾನ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ನಮ್ಮ ದೇಶಕ್ಕೆ ಸಂವಿಧಾನವನ್ನು ನಾವೆಲ್ಲ ಭಾರತ ದೇಶದ ಪ್ರಜೆಗಳಾಗಿ ನಮಗೆ ನಾವೇ ಅರ್ಪಿಸಿಕೊಂಡ ದಿನವನ್ನು ಆಚರಿಸಲಾಗುತ್ತಿದೆ. 26 ನವೆಂಬರ್ 1949ರಂದು ನಾವು ಭಾರತದ ಪ್ರಜೆಗಳಾಗಿ ಅಂಗೀಕರಿಸಿದ್ದೇವೆ. ಸಂವಿಧಾನ ಎನ್ನುವುದು ಒಬ್ಬರಿಗೆ ಮಾತ್ರ ಸೀಮಿತವಲ್ಲ, ಭಾರತ ದೇಶದ ಇಡೀ ಎಲ್ಲ ಪ್ರಜೆಗಳಿಗೆ ಹಾಗೂ ನಮಗೆಲ್ಲರಿಗೂ ಸ್ವಂತದ್ದು ಆಗಿದೆ. ಸಂವಿಧಾನವು ನಮಗೆ ಸೇರಿದ್ದು ಎಂದು ಹೇಳಬೇಕು. ಈ ಶುಭ ಸಂದರ್ಭದಲ್ಲಿ ಎಲ್ಲರಿಗೂ ಶುಭಾಶಯವನ್ನು ಕೋರುತ್ತೇನೆ. ಸಂವಿಧಾನದ ಆಶಯಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ನಾವು ಎಲ್ಲರೂ ದುಡಿಯೋಣ ಎಂದು ಹೇಳಿದರು. ಸಂವಿಧಾನ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ಇಂದಿನ ದಿನ 26 ನವೆಂಬರ್ ನಮ್ಮ ದೇಶಕ್ಕೆ ಒಂದು ಸಂವಿಧಾನವನ್ನ ನಾವೆಲ್ಲ ದೇಶದ ಪ್ರಜೆಗಳಾಗಿ, ಭಾರತದ ಪ್ರಜೆಗಳಾಗಿ ನಮಗೆ ನಾವೇ ಅರ್ಪಿಸಿಕೊಂಡ ದಿನ ಇವತ್ತು. ಅದನ್ನು ನಾವು ಇವತ್ತು ಆಚರಿಸ್ತಾ ಇದ್ದೇವೆ ತುಂಬಾ ಸಂಭ್ರಮದಿಂದ. 26 ನವೆಂಬರ್ 1949ರಲ್ಲಿ ನಾವು ಅಂಗೀಕರಿಸಿದ್ದೇವೆ. ನಾವು ಭಾರತದ ಪ್ರಜೆಗಳಾಗಿ ಆ ದಿನವನ್ನು ನಾವೆಲ್ಲರೂ ಇವತ್ತು ಆಚರಿಸ್ತಾ ಇದ್ದೇವೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶುಭಾಶಯಗಳನ್ನು ಹೇಳ್ತಾ, ಈ ಸಂದರ್ಭದಲ್ಲಿ ಜೈ ಭೀಮ್ ಬ್ರಿಗೇಡ್ ಸಂಘಟನೆ ಜಿಲ್ಲಾಧ್ಯಕ್ಷರಾದ ರಾಜೇಶ್, ದಲಿತ ಮುಖಂಡರಾದ ನಾಗರಾಜು ಹೆತ್ತೂರು, ನಗರಸಭೆ ಮಾಜಿ ಸದಸ್ಯರಾದ ಎಚ್.ಎಂ. ಪ್ರಕಾಶ್, ಶಿವಮ್ಮ, ಅಂಬುಗ ಮಲ್ಲೇಶ್ ಹಾಗೂ ನಗರದ ವಿವಿಧ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಇತರರು ಉಪಸ್ಥಿತರಿದ್ದರು. ಗುತ್ತಿಗೆದಾರರಿಗೆ ಬಿಲ್ ಮಾಡಿಕೊಡುವ ದೃಷ್ಟಿಯಿಂದ ಪಿಡಬ್ಲ್ಯೂಡಿ ಸೂಪರ್ವೈಸರ್ ಸ್ವತಃ ಸ್ಥಳದಲ್ಲಿ ಇದ್ದುಕೊಂಡು ನಾಮಕಾವಸ್ಥೆಗೆ ಗುಂಡಿ ಮುಚ್ಚುವ ಡಾಂಬರೀಕರಣ ಮಾಡುತ್ತಿದ್ದಾರೆ ಎಂದು ಬಳಕೆದಾರ ವೇದಿಕೆಯ ಅಣ್ಣೇಗೌಡ ಆಕ್ರೋಶ ವ್ಯಕ್ತಪಡಿಸಿದರು. ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಬೇಲೂರಿನಿಂದ ಬೆಕ್ಕೂಡುವರೆಗೂ ಗುಂಡಿ ಮುಚ್ಚುವ ಕಾಮಗಾರಿ ಗುಣಮಟ್ಟವನ್ನು ಕಾಯ್ದುಕೊಂಡಿಲ್ಲ. ಅಲ್ಲದೆ ಕಳಪೆ ಕಾಮಗಾರಿಯ ಬಗ್ಗೆ ಅಧಿಕಾರಿಗಳು ಚಕಾರವೆತ್ತುತ್ತಿಲ್ಲ. ಫೋನ್ ಮಾಡಿ ಕೇಳಿದರೆ ನಾನು ಊರಿನಲ್ಲಿ ಇಲ್ಲ ಎಂದು ಹೇಳುತ್ತಾರೆ. ನಮ್ಮ ಸೂಪರ್ವೈಸರ್ ಸ್ಥಳದಲ್ಲಿ ಇದ್ದು ಕಾಮಗಾರಿ ಮಾಡಿಸುತ್ತಿದ್ದಾರೆ ಎಂದು ಹೇಳುತ್ತಾರೆ. ಇಂತಹ ಅಧಿಕಾರಿಗಳು ಕಳಪೆ ಕಾಮಗಾರಿಗೆ ದಾರಿ ಮಾಡಿಕೊಡುತ್ತಿದ್ದಾರೆಂದು ಸರ್ಕಾರ ರಸ್ತೆ ಅಭಿವೃದ್ಧಿಗೆ ಕೋಟಿಗಟ್ಟಲೆ ಹಣವನ್ನು ಖರ್ಚು ಮಾಡುತ್ತಿದೆ. ಆದರೆ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ನಿರ್ಲಕ್ಷ್ಯದಿಂದ ಕಳಪೆ ಕಾಮಗಾರಿ ಆಗುತ್ತಿದೆ. ಜಿಲ್ಲಾ ಮಟ್ಟದ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಗುಣಮಟ್ಟದ ಗುಂಡಿ ಮುಚ್ಚುವ ರಸ್ತೆ ಕಾಮಗಾರಿ ಮಾಡಿಸಬೇಕು ಎಂದು ಹೇಳಿದರು. ರೋಡು ಅಪ್ ಟು ಅರಳ್ಳಿವರೆಗೂ ಗುಂಡಿ ಬಿದ್ದಿದೆ. ಆ ಗುಂಡಿ ಮುಚ್ಚೋ ಕಾರ್ಯನ ಸರ್ಕಾರದಿಂದ ಕೆಲಸ ಮಾಡಿಸ್ತಾ ಇದ್ದಾರೆ.
ಯಾರೋ ಕುಮಾರ್ ಅನ್ನೋನು ಕಾಂಟ್ರಾಕ್ಟ್ ತಗೊಂಡ್ಯಾನೆ. ಅವ್ನು ಮಾಡೋ ಅಂಥ ಕೆಲಸನ ನೋಡ್ಕೊಳ್ಳೋದಕ್ಕೆ PWDಯಿಂದ ಸ್ಯಾಲ್ರಿ ತಗೊಂತಿರೋಂಥ ಒಬ್ಬ ಸೂಪರ್ವೈಸರು ಇದನ್ನು ನೋಡ್ಕೊಂಡಿದ್ದಾನೆ. ಅವನು ಕಾಂಟ್ರಾಕ್ಟ್ರ್ ಪರವಾಗಿ ಕಳಪೆ ಕಾಮಗಾರಿಯನ್ನು ಮಾಡಿಸ್ತಾನೆ. ಅಂದರೆ ಕೆಳಗಡೆಗೆ ಗುಂಡಿನ ಕ್ಲೀನ್ ಮಾಡಿ ಅದಕ್ಕೆ ಡಾಂಬರ್ ಸರಿಯಾಗಿ ಹಾಕ್ತಲ್ಲ, ಅದ್ರ ಮೇಲೆ ದಪ್ಪ ಜಲ್ಲಿ ಹಾಕ್ಬಿಟ್ಟು ಮೇಲ್ಗಡೆ ಡಾಂಬರ್ ಮಿಕ್ಸ್ ಆಗಿರೋ ಅಂಥದ್ದು ಜಲ್ಲಿ ಪುಡಿ ಹಾಕಿ ಮುಚ್ಚಿಸ್ತಾ ಕೂತವನೆ. ಇದು ಒಂದು 2 ದಿವಸ ಕಳೆದ್ರೆ ಇದು ಮತ್ತೆ ಅಗೈನ್ ಕಿತ್ಕೊಂಡು ಹೋಗುತ್ತೆ. ಇಂಥ ಕಾಮಗಾರಿಯನ್ನು ಮಾಡಿಸ್ತಾರೆ ಅಂತ ನಮ್ಮ ಬೇಲೂರು ತಾಲೂಕು PWD ಇಂಜಿನಿಯರ್ಗಳಿಗೆ ನಾವು ಏನಂತ ಉಗಿಬೇಕಾಗತ್ತೆ ಬಾಯಿಲಿ. ಅವರಿಗೆ ಅವರು ಒಬ್ಬ ಇಂಜಿನಿಯರ್ ನಾವು ಈಗ ಫೋನ್ ಮಾಡಿ ಕೇಳಿದ್ರೆ ನಮ್ಮ ಮನೆಯವ್ರಿಗೆ ಹುಷಾರಿಲ್ಲ, ನಾನು ಇಲ್ಲಿ ಸೂಪರ್ವೈಸರ್ ಬಿಟ್ಟಿದ್ದೀನಿ ಅಂತ ಹೇಳ್ತಾರೆ. ಸೂಪರ್ವೈಸರ್ ಸರ್ಕಾರದ ಸಂಬಳ ತಿಂದ್ಬಿಟ್ಟು ಕಾಂಟ್ರಾಕ್ಟರ್ ಪರವಾಗಿ ಕಳಪೆ ಕಾಮಗಾರಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾನೆ. ಈ ರೋಡನ್ನು ಅವನು ಈ ರೀತಿ ಮಾಡಿದ್ರೆ ಮತ್ತೆ ಹೇಗೇನು ಇನ್ನು 2 ತಿಂಗಳೊಳಗಡೆ ಗುಂಡಿ ಬಿದ್ದೋಗುತ್ತೆ. ಕೇಂದ್ರ ಸರ್ಕಾರ ಪ್ರಕಟಿಸಿರುವ ಶ್ರಮ ಶಕ್ತಿ ನೀತಿ 2025 ಕರಡು ಪ್ರತಿಯು ಭಾರತೀಯ ಕಾರ್ಮಿಕರ ಹಕ್ಕು, ಸುರಕ್ಷತೆ, ಸಾಮಾಜಿಕ ಭದ್ರತೆಗಳ ಮೇಲೆ ಅತ್ಯಂತ ಗಂಭೀರ ದಾಳಿ ನಡೆಸುವಂತಿದೆ ಎಂದು ಸಿಐಟಿಯು ಜಿಲ್ಲಾ ಘಟಕ ಆರೋಪಿಸಿ ಸಂವಿಧಾನ ದಿನದಂದು ಈ ಕರಡು ನೀತಿಯನ್ನು ದಹಿಸಿ ಪ್ರತಿಭಟಿಸಿದರು. ಈ ಸಂದರ್ಭದಲ್ಲಿ ಸಿಐಟಿಯು ಜಿಲ್ಲಾಧ್ಯಕ್ಷ ಧರ್ಮೇಶ್ ಮಾತನಾಡಿ, ಈ ಹೊಸ ನೀತಿ ಸುಮ್ಮನೆ ಶ್ರಮ ಸುಧಾರಣೆ ಎಂಬ ಹೆಸರಿನಲ್ಲಿ ಬಂದಿರುವುದಿಲ್ಲ. ಇದು ನೇರವಾಗಿ ಕಾನೂನುಬದ್ಧ ಕಾರ್ಮಿಕ ರಕ್ಷಣೆಗಳನ್ನು ಕಿತ್ತು ಹಾಕುವ 4 ಕಾರ್ಮಿಕ ಸಂಹಿತೆಗಳಿಗಿಂತಲೂ ಮುಂದೆ ಹೋಗಿ ಕಾರ್ಮಿಕರನ್ನು ನವ ಉದಾರವಾದಿ ಕಾರ್ಪೊರೇಟ್ ಆಳ್ವಿಕೆಗೆ ಒಪ್ಪಿಸುವ ಸಂಘಟಿತ ವರ್ಗದಾಳಿ. ಸರ್ಕಾರವು ಕಳೆದ 10 ವರ್ಷಗಳಿಂದ ಭಾರತೀಯ ಕಾರ್ಮಿಕ ಸಮ್ಮೇಳನ ನಡೆಸದೇ ಇದ್ದರೂ ಈ ಮಹತ್ವದ ಕರಡು ನೀತಿಯನ್ನು ಯಾವುದೇ ತ್ರಿಪಕ್ಷೀಯ ಸಮಾಲೋಚನೆ ಇಲ್ಲದೆ ಸಾರ್ವಜನಿಕ ಡೊಮೇನ್ಗೆ ಬಿಡಲಾಗಿದೆ. ಇದು ಕಾರ್ಮಿಕರನ್ನು ನೀತಿ ತಯಾರಿಕೆಯ ಪ್ರತಿಕ್ರಿಯೆಯಿಂದ ಸಂಪೂರ್ಣವಾಗಿ ಹೊರಗಿಡುವ ಪ್ರಜಾಸತ್ತಾತ್ಮಕ ಮೂಲತತ್ವಗಳಿಗೆ ವಿರೋಧವಾದ ಕ್ರಮ. ಸಾರ್ವತ್ರಿಕ ಸಮಾಜ ಭದ್ರತೆ, ಅಂತರ್ಗತ ಕೆಲಸದ ಪ್ರಪಂಚ ಎಂಬ ಮೋಸಕಾರಿ ಶಬ್ದಗಳನ್ನು ಬಳಸಿದರೂ ನೈಜ ನೀತಿ ಅದಕ್ಕೆ ವಿರುದ್ಧವಾಗಿದೆ ಎಂದು ಹೇಳಿದರು. ಸಂವಿಧಾನ ದಿನ ಅಂದರೆ ಭಾರತಕ್ಕೆ ಸಂವಿಧಾನವನ್ನು ಸಮರ್ಪಣೆ ಮಾಡಿದಂಥ ದಿನ. ಡಾಕ್ಟರ್ BR ಅಂಬೇಡ್ಕರ್ ಅವರ ನೇತೃತ್ವದ ಸಂವಿಧಾನವನ್ನು ಇಡೀ ದೇಶಕ್ಕೆ ಕಾನೂನಿನ ಆಡಳಿತವಾಗಿ ತಂದಂಥ ದಿನ. ಸೊ ಇಡೀ ದೇಶ ಸಂಭ್ರಮ ಪಡ್ತಿರೋ ಸಂದರ್ಭದಲ್ಲಿ ನಾವು ಇವತ್ತು ಕಾರ್ಮಿಕರು ಶ್ರಮಶಕ್ತಿ ನೀತಿ 2025 ಅನ್ನುವಂಥ ಕೇಂದ್ರ ಸರ್ಕಾರದ ಒಂದು ಕರಡು ನೀತಿಯನ್ನು ಸುಟ್ಟಾಕಿ ಪ್ರತಿಭಟನೆ ಮಾಡ್ತಾಯಿದ್ವಿ. ಕಾರಣ ಏನಂದರೆ ಈ ಶ್ರಮಶಕ್ತಿ ನೀತಿ ಅನ್ನುವಂಥದ್ದು ಸಂಪೂರ್ಣವಾಗಿ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿದೆ. ಸಂವಿಧಾನ ಆಡಳಿತಕ್ಕೆ ಬಂದ ಮೇಲೆ, ಸಂವಿಧಾನ ಜಾರಿಗೆ ಬಂದ ಮೇಲೆ ಈ ದೇಶದ ಇದ್ದಂಥ ಮನುವಾದಿ ಆಳ್ವಿಕೆ, ಮನುಸ್ಮೃತಿ, ಧರ್ಮದ ಆಧಾರದ ಆಳ್ವಿಕೆಗಳು ಕೊನೆಗೊಂಡು ಪ್ರಜಾಪ್ರಭುತ್ವದ ಆಳ್ವಿಕೆ ಬಂದಿದೆ ಅನ್ನುವಂಥದ್ದನ್ನ ಸೂಚ್ಯವಾಗಿ ಹೇಳ್ತಕ್ಕಂಥ ದಿನ ಇದು. ಸೊ ಅಂಥ ಸಂದರ್ಭದಲ್ಲಿ ಇವತ್ತು ಕೇಂದ್ರ ಸರ್ಕಾರ ನೇರವಾಗಿ ಕಾರ್ಮಿಕರನ್ನ ನಿಯಂತ್ರಣ ಮಾಡಲಿಕ್ಕೆ, ಕಾರ್ಮಿಕರ ಶ್ರಮಶಕ್ತಿಯನ್ನು ಇವತ್ತು ನಿಯಂತ್ರಣ ಮಾಡಲಿಕ್ಕೆ, ಕಾರ್ಮಿಕರನ್ನ ಮತ್ತೊಮ್ಮೆ ಗುಲಾಮಗಿರಿ ತಳ್ಳಲಿಕ್ಕೆ ಮನುಸ್ಮೃತಿಯ ಆಧಾರದಲ್ಲಿ, ವೇದಗಳ ಆಧಾರದಲ್ಲಿ, ಧರ್ಮಶಾಸ್ತ್ರದ ಆಧಾರದಲ್ಲಿ ನಾವು ಅವರೊಂದು ಶ್ರಮಶಕ್ತಿ ನೀತಿ ತಯಾರು ಮಾಡಿದ್ದಾರೆ. ಅದರ ಪ್ರಕಾರವಾಗಿ ಇನ್ನು ಮುಂದೆ ಕಾರ್ಮಿಕರ ನೀತಿಗಳು ಇರಬೇಕು ಅಂತ ಹೇಳ್ತಿದ್ದಾರೆ. ಅದು ನೀತಿ ಸ್ಪಷ್ಟವಾಗಿ ಹೇಳ್ತಿದೆ, ಇನ್ನು ಮುಂದೆ ಕಾರ್ಮಿಕ ಇಲಾಖೆ ಇರೋದಿಲ್ಲ. ಕಾರ್ಮಿಕ ಇಲಾಖೆ ಇನ್ನು ಕೇವಲ ಒಂದು ಸುಗಮಗಾರ ಏಜೆನ್ಸಿಯಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಇದುವರೆಗೆ ಇದ್ದಂಥ ಕಾರ್ಮಿಕ ಹಕ್ಕುಗಳನ್ನು ಕಿತ್ಕೊಳ್ಳಲಾಗಿದೆ. ಅದು ಸ್ಪಷ್ಟವಾಗಿ ಮನುಸ್ಮೃತಿ ಏನು ಹೇಳ್ತಾ ಇತ್ತು, ಜಾತಿಯ ಆಧಾರದಲ್ಲಿ, ವರ್ಣದ ಆಧಾರದಲ್ಲಿ ಕೆಲಸ ನಿಗದಿ ಮಾಡಲಾಗ್ತಾ ಇತ್ತು. ಮಹಿಳೆಯರನ್ನ ಮಲ್ಲೆ ಕೂರಿಸ್ತಕ್ಕಂಥ ಗೃಹ ಕೃತ್ಯಗಳಿಗೆ ಸೀಮಿತವಾಗಿರ್ತಕ್ಕಂಥ ಮನುಸ್ಮೃತಿ ಆಗಿತ್ತು. ಜೊತೆಗೆ ಅಸ್ಪೃಶ್ಯತೆ ಆಚರಣೆ ಮಾಡಲಾಗ್ತಾ ಇತ್ತು. ಕಾರ್ಮಿಕರು ಕೆಲಸ ಮಾಡಿ ಕೂಲಿ ಕೇಳಿದರೆ ಅವರಿಗೆ ಶಿಕ್ಷೆ ಕೊಡಲಿಕ್ಕೆ ನಾರದ ಸ್ಮೃತಿ ಅವಕಾಶ ಇತ್ತು. ಸೊ ಎಲ್ಲವನ್ನು ಇವತ್ತು ಮತ್ತೆ ಜಾರಿ ಮಾಡ್ತಿದ್ದಾರೆ ಅಂತಂದರೆ ಇದು ಪ್ರಜಾಪ್ರಭುತ್ವ ಇದೆಯಾ, ಸಂವಿಧಾನದ ಆಡಳಿತ ಇದೆಯಾ, ಸಂವಿಧಾನವನ್ನು ಇವರು ಉಳಿಸ್ತಾರ ಅನ್ನೋಂಥ ಪ್ರಶ್ನೆ ಬರುತ್ತೆ. RSSನ ಚಿಂತನೆ ಆಧಾರವಾಗಿ ಭಾರತದಲ್ಲಿ ಮನುವಾದವನ್ನು ಜಾರಿ ತರಬೇಕು, ಮನುಸ್ಮೃತಿ ಜಾರಿ ತರಬೇಕು, ಹಿಂದೂ ಧರ್ಮದ ನೀತಿಗಳನ್ನು ಜಾರಿ ತರಬೇಕು ಅನ್ನೋ ಕಾರಣಕ್ಕೆ ಈ ಶ್ರಮಶಕ್ತಿ ನೀತಿಯನ್ನು ನೇರವಾಗಿ ಕಾರ್ಮಿಕರ ಮೇಲೆ ಜಾರಿ ಮಾಡ್ತಿದ್ದಾರೆ. ಸೊ ಆ ಕಾರಣಕ್ಕೆ ಇವತ್ತು ನಾವು ಸುಟ್ಟು ಪ್ರತಿಭಟನೆ ಮಾಡ್ತಾ ಇದ್ವಿ. ಇದ್ರ ಜೊತೆಗೆ 4 ಕಾರ್ಮಿಕ ಸಂಹಿತೆಗಳನ್ನ ಜಾರಿ ಮಾಡಿ ಆಗಿದೆ. ಸೊ ಎಲ್ಲವನ್ನು ವಿರೋಧ ಮಾಡಿ ಇಡೀ ದೇಶಾದ್ಯಂತ ಕಾರ್ಮಿಕರು ಅತ್ಯಂತ ತೀವ್ರ ಪ್ರತಿಭಟನೆಗೆ ಇಡ್ತಿದ್ದಾರೆ. ಇವತ್ತು ಭಾರತ ಸಂವಿಧಾನದ ದಿನವಾದ ಇಂದು ಇಡೀ ಕಾರ್ಮಿಕ ವರ್ಗ ಪ್ರತಿಜ್ಞೆ ಮಾಡ್ತಾ ಇದೆ. ಯಾವುದೇ ಕಾರಣಕ್ಕೂ ಕೇಂದ್ರ ಸರ್ಕಾರ ಜಾರಿ ಮಾಡಿರ್ತಕ್ಕಂಥ 4 ಕಾರ್ಮಿಕ ಸಂಹಿತೆಗಳನ್ನು ಹಾಗೂ ಈಗ ಜಾರಿ ಮಾಡಕ್ಕೆ ಹೊರಟಿರ್ತಕ್ಕಂಥ ಶ್ರಮಶಕ್ತಿ ನೀತಿಯನ್ನು ನಾವು ಕೆಳ ಹಂತದಲ್ಲಿ ಜಾರಿ ಮಾಡಲಿಕ್ಕೆ ಬಿಡೋದಿಲ್ಲ. ರಾಜ್ಯ ಸರ್ಕಾರಗಳು ಅದನ್ನು ತಡೆ ಹಿಡಿಬೇಕು, ಜನ ತಡೆ ಹಿಡಿಬೇಕು ಅನ್ನೋ ಒತ್ತಾಯ ಮಾಡಲಿಕ್ಕೆ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ.
ಪ್ರತಿಭಟನೆಯಲ್ಲಿ ಸಿಐಟಿಯು ಪ್ರಧಾನ ಕಾರ್ಯದರ್ಶಿ ಎಂಬಿ ಪುಷ್ಪ, ಖಜಾಂಚಿ ಅರವಿಂದ್, ಬ್ಯಾಂಕ್ ನೌಕರರ ನಾಯಕ ಎಚ್ಎನ್ ಪರಮಶಿವಯ್ಯ, ಕೆಪಿಆರ್ಎಸ್ ಅಧ್ಯಕ್ಷ ಎಚ್ಆರ್ ನವೀನ್ ಕುಮಾರ್, ಡಿವೈಎಫ್ಐ ಕಾರ್ಯದರ್ಶಿ ಎಂಜಿ ಪೃಥ್ವಿ, ಪ್ಲಾಂಟೇಷನ್ ವರ್ಕರ್ಸ್ ಯೂನಿಯನ್ ಕಾರ್ಯದರ್ಶಿ ಸೌಮ್ಯ ಸೇರಿದಂತೆ ವಿವಿಧ ಕಾರ್ಮಿಕ ಸಂಘಗಳ ನಾಯಕರು, ಸದಸ್ಯರು ಹಾಜರಿದ್ದರು. ದಕ್ಷಿಣ ಕಾಶಿ ಎಂದೇ ಖ್ಯಾತಿ ಪಡೆದಿರುವ ರಾಮನಾಥಪುರದಲ್ಲಿ ಸುಬ್ರಹ್ಮಣ್ಯ ಷಷ್ಠಿ ಪ್ರಯುಕ್ತ ಶ್ರೀ ಪ್ರಸನ್ನ ಸುಬ್ರಹ್ಮಣ್ಯ ಸ್ವಾಮಿ ಮಹಾರಥೋತ್ಸವ ವಿಜೃಂಭಣೆಯಿಂದ ನೆರವೇರಿತು. ಮಧ್ಯಾಹ್ನ 12 ಗಂಟೆಯ ಅಭಿಜಿತ್ ಮುಹೂರ್ತದಲ್ಲಿ ರಥೋತ್ಸವ ಚಾಲನೆಗೊಂಡಿತು. ಸಂಪ್ರದಾಯದಂತೆ ಗರುಡ ಪ್ರದಕ್ಷಿಣೆಯ ಬಳಿಕ ದೇವರ ರಥವನ್ನ ಭಕ್ತರು ಎಳೆದೊಯ್ದರು. ಕಾವೇರಿ ತೀರದಲ್ಲಿರುವ ಈ ಖ್ಯಾತ ಕ್ಷೇತ್ರದಲ್ಲಿ ಸಾವಿರಾರು ಭಕ್ತರು ತೆರಳಿ ದರ್ಶನ ಪಡೆದರು. ವಿಶೇಷವಾಗಿ ನವ ವಿವಾಹಿತ ದಂಪತಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರ ಪುಣ್ಯ ಸಾನ್ನಿಧ್ಯ ಪಡೆದರು. ಭಕ್ತರು ಸಂಪ್ರದಾಯದಂತೆ ಕಾವೇರಿ ನದಿಯಲ್ಲಿ ಮಿಂದು ರಥಕ್ಕೆ ಹಣ್ಣು ಜವನ ಎಸೆಯುವ ಮೂಲಕ ಪುಣ್ಯ ಸ್ಪರ್ಶ ಪಡೆದರು. ಸ್ಥಳೀಯ ಶಾಸಕ ಹಾಗೂ ಮಾಜಿ ಸಚಿವ ಎ ಮಂಜು ಅವರ ಕುಟುಂಬವು ವಿಶೇಷ ಪೂಜೆ ಸಲ್ಲಿಸಿ ದೇವರ ದರ್ಶನ ಪಡೆದುಕೊಂಡಿತು. ರಾಮನಾಥಪುರದ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದಲ್ಲಿ ನಡೆದ ಈ ಮಹಾರಥೋತ್ಸವ ಜಿಲ್ಲೆಯಾದ್ಯಂತ ಭಕ್ತರ ಸಮೂಹವನ್ನ ಸೆಳೆದಿತ್ತು. ಗೂಗಲ್ ಪೇ ಮೂಲಕ ಲಂಚ ಪಡೆದ ಪ್ರಕರಣದಲ್ಲಿ ಅರಣ್ಯ ಸಂಚಾರಿ ದಳದ ಎಸಿಎಫ್ ಸತೀಶ್ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದ ಘಟನೆ ನಗರದಲ್ಲಿ ನಡೆದಿದೆ. ಅರಸೀಕೆರೆ ತಾಲೂಕಿನ ಯಾದಾಪುರ ಗ್ರಾಮದ ಗಿಳಿಶಾಸ್ತ್ರ ಹೇಳುವ ಜ್ಯೋತಿಷಿ ಅಖಿಲೇಶ್ ಅವರ ಬಳಿ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೇಗ ಚಾರ್ಜ್ ಶೀಟ್ ಸಲ್ಲಿಸುವ ನೆಪದಲ್ಲಿ ಒಟ್ಟು 15,000 ರೂಪಾಯಿ ಲಂಚಕ್ಕೆ ಎಸಿಎಫ್ ಸತೀಶ್ ಬೇಡಿಕೆ ಇಟ್ಟಿದ್ದಾರೆ. ನವೆಂಬರ್ 19ರಂದು ಗೂಗಲ್ ಪೇ ಮೂಲಕ 5,000 ರೂಪಾಯಿ ಮೊದಲ ಕಂತನ್ನು ಪಡೆದುಕೊಂಡಿದ್ದಾನೆ. ನಿನ್ನೆ ರಾತ್ರಿ ಉಳಿದ 10,000 ರೂಪಾಯಿಯನ್ನು ಮತ್ತೆ ಗೂಗಲ್ ಪೇ ಮೂಲಕ ಹಾಕಿಸಿಕೊಂಡಿರುವುದು ದೃಢಪಟ್ಟಿದೆ. ಈ ಹಣ ಸ್ವೀಕರಿಸಿದ ಬಳಿಕ ಹಾಸನ ಹೊರವಲಯದಲ್ಲಿರುವ ಗೆಂಡೆಕಟ್ಟೆ ಫಾರೆಸ್ಟ್ನ ಐಬಿಯಲ್ಲಿ ತಂಗಿದ್ದ ಸತೀಶ್ ಮೇಲೆ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ದಾಳಿ ನಡೆಸಿ ಸತೀಶ್ ಅವರನ್ನು ವಶಕ್ಕೆ ಪಡೆದಿದ್ದಾರೆ. ಸಂವಿಧಾನ ದಿನಾಚರಣೆ ಅಂಗವಾಗಿ ಬೇಲೂರಿನಲ್ಲಿ ಶಾಸಕ ಎಚ್.ಕೆ. ಸುರೇಶ್ ಮೆರವಣಿಗೆಗೆ ಚಾಲನೆಯನ್ನ ನೀಡಿದರು. ಪಟ್ಟಣದ ಡಾಕ್ಟರ್ ಅಂಬೇಡ್ಕರ್ ನಗರದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆಗೆ ಶಾಸಕ ಎಚ್.ಕೆ. ಸುರೇಶ್ ನೇತೃತ್ವದಲ್ಲಿ ಮಾಲಾರ್ಪಣೆ ಸಲ್ಲಿಸಿ ಅಂಬೇಡ್ಕರ್ ವೃತ್ತದಿಂದ ಬಸ್ ನಿಲ್ದಾಣ ಸಮೀಪದ ಅಂಬೇಡ್ಕರ್ ಭವನದವರೆಗೆ ಮೆರವಣಿಗೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಶ್ರೀಧರ್ ಕಂಕನವಾಡಿ, ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ರೇವಣ್ಣ, ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಲಿಂಗರಾಜು, ಅಧೀಕ್ಷಕ ಬೈರಯ್ಯ, ತಾಲೂಕು ಪಂಚಾಯಿತಿ ಇಒ ಸತೀಶ್, ಬಿಇಒ ಭಾಗ್ಯಮ್ಮ, ಬಿಆರ್ಸಿ ಶಿವಮರಿಯಪ್ಪ, ಬಿಎಸ್ಪಿ ಮುಖಂಡ ಗಂಗಾಧರ್ ಬಹುಜನ್, ದಸಂಸ ಅಂಬೇಡ್ಕರ್ ವಾದದ ವಿಭಾಗೀಯ ಸಂಚಾಲಕ ಲಕ್ಷ್ಮಣ್ ಬೇಲೂರು, ದಲಿತ ಮುಖಂಡರಾದ ಮರಿಯಪ್ಪ, ಪರ್ವತಯ್ಯ, ಮಂಜುನಾಥ್, ರಮೇಶ್ ತೆಂಡೆಕೆರೆ, ಬಾಬು, ಹರೀಶ್, ವಸಂತ್ ಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಆದರ್ಶಗಳು ಹಾಗೂ ಭಾರತೀಯ ಸಂವಿಧಾನದ ಮಹತ್ವದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಹೊಳೆನರಸೀಪುರ ಪಟ್ಟಣದಲ್ಲಿಂದು ಸಂವಿಧಾನ ಜಾಗೃತಿ ಅಭಿಯಾನದ ಜಾಥಾಕ್ಕೆ ಯಶಸ್ವಿ ಚಾಲನೆ ನೀಡಲಾಯಿತು. ಈ ಜಾಗೃತಿ ಕಾರ್ಯಕ್ರಮವು ಅಂಬೇಡ್ಕರ್ ಸರ್ಕಲ್ನಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಆರಂಭಗೊಂಡಿತು. ಎಲ್ಲಾ ಸಮಾಜದ ಸಾರ್ವಜನಿಕರು, ವಿವಿಧ ಪ್ರಗತಿಪರ ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಆಕರ್ಷಕ ಪಥ ಸಂಚಲನದಲ್ಲಿ ಉತ್ಸಾಹದಿಂದ ಭಾಗವಹಿಸಿದ್ದರು. ಪಥಸಂಚಲನವು ಕೋಟೆ ಗಾಂಧಿ ವೃತ್ತ, ಜಗಜೀವನ್ ರಾಮ್ ವೃತ್ತ, ಚನ್ನಾಂಬಿಕಾ ಪೇಟೆ ಮುಖ್ಯ ರಸ್ತೆಗಳಲ್ಲಿ ಸಂಚರಿಸಿತು. ಮಾರ್ಗ ಮಧ್ಯೆ ಮಹಾತ್ಮ ಗಾಂಧಿ ಪ್ರತಿಮೆ ಹಾಗೂ ಅರಗಲಗೂಡು ರಸ್ತೆಯಲ್ಲಿರುವ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಪ್ರತಿಮೆಗೂ ಮಾಲಾರ್ಪಣೆ ಮಾಡಲಾಯಿತು. ನಂತರ ರಿವರ್ ಬ್ಯಾಂಕ್ ರಸ್ತೆ, ಚನ್ನಾಂಬಿಕಾ ವೃತ್ತ, ಪೇಟೆ ಮುಖ್ಯ ರಸ್ತೆ ಮತ್ತು ಕೋಟೆ ಮುಖ್ಯ ರಸ್ತೆಯ ಮೂಲಕ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ರಾಜಬೀದಿಗಳಲ್ಲಿ ಸಾಗಿತು. ಷಷ್ಠಿ ಹಬ್ಬದ ಅಂಗವಾಗಿ ಹೇಮಾವತಿ ನಗರದಲ್ಲಿರುವ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ದೇವರಿಗೆ ವಿಶೇಷ ಹೂವಿನ ಅಲಂಕಾರ ಹಾಗೂ ಪೂಜೆ ನೆರವೇರಿಸಲಾಯಿತು. ಬೆಳಗಿನಿಂದಲೇ ಸಾವಿರಾರು ಜನ ಭಕ್ತರು ಸರದಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದು ಪುನೀತರಾದರು. ಶಾಸಕ ಎಚ್.ಪಿ. ಸ್ವರೂಪ್ ಹಾಗೂ ಇತರೆ ಗಣ್ಯರು ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಟ್ರಸ್ಟ್ನ ಕಾರ್ಯದರ್ಶಿ ಗೋವಿಂದರಾಜು ಮಾಧ್ಯಮದೊಂದಿಗೆ ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ಸ್ಕಂದ ಷಷ್ಠಿ ಹಬ್ಬವನ್ನು ಹೇಮಾವತಿ ನಗರದಲ್ಲಿರುವ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗುತ್ತಿದೆ. ಸುಬ್ರಹ್ಮಣ್ಯ ದೇವರ ದರ್ಶನ ಮಾಡಲು ಬೆಳಗಿನಿಂದಲೇ ದೇವಸ್ಥಾನಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಆಗಮಿಸಿ ದೇವರ ದರ್ಶನ ಪಡೆಯುತ್ತಿದ್ದಾರೆ. ಎಲ್ಲ ಸಂಕಷ್ಟವನ್ನು ದೂರ ಮಾಡಿ ಒಳ್ಳೆ ವಾತಾವರಣವನ್ನ ಭಗವಂತ ಮಾಡಿದ್ದು, ಮನುಷ್ಯನಿಗೆ ನಾನಾ ಸಮಸ್ಯೆಗಳಿದ್ದರೆ ಈ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದು ಭಕ್ತಿ ಭಾವದಿಂದ ಸಣ್ಣ ಸೇವೆ ಮಾಡಿದರೆ ಸಾಕು, ನಮ್ಮ ಕಷ್ಟವೂ ಮಂಜಿನಂತೆ ಕರಗಿ ಹೋಗುತ್ತದೆ. ನಂಬಿದರೆ ದೇವರು ಯಾವತ್ತೂ ನಮ್ಮ ಕೈ ಬಿಡುವುದಿಲ್ಲ ಎಂದು ಹೇಳಿದರು. ಇಂದು ಮಹಾಷಷ್ಠಿಯನ್ನು
ಬಹಳ ವಿಜೃಂಭಣೆಯಿಂದ, ಅಂದರೆ ದೇಗುಲ ಪ್ರಾರಂಭವಾಗಿದ್ದು 2000ಕ್ಕೆ, ಇವತ್ತು 2025, ಅಂದರೆ ಈ 25 ವರ್ಷಗಳ ಕಾಲ ರಜತ ಮಹೋತ್ಸವದ ಮಹಾಷಷ್ಠಿಯನ್ನು ವಿಜೃಂಭಣೆಯಿಂದ ಎಲ್ಲ ಹಾಸನ ಜಿಲ್ಲಾ ಭಗವದ್ಭಕ್ತರ ಒಂದು ಸಹಾಯದಿಂದ ಒಳ್ಳೆಯ ರೀತಿ ಆಯೋಜನೆಯನ್ನು ಮಾಡಿದ್ದೇವೆ. ಇಂದು ಭಕ್ತ ಮಹಾಸಾಗರವೇ ಹರಿದು ಬರುತ್ತಿದೆ. ಏಕೆಂದರೆ ಕಾರಣ ಇಷ್ಟೇ ಇದೆ. ಭಗವಂತ ಶ್ರೀ ಸುಬ್ರಹ್ಮಣ್ಯನ ಬಗ್ಗೆ ಸ್ವಲ್ಪದರಲ್ಲೇ ಹೇಳೋದಾದರೆ, ಪ್ರತಿ ಭಗವಂತನಿಗೂ ತನ್ನದೇ ಆದ ಕಾರ್ಯ ಮತ್ತು ಸಿದ್ಧಿ ಇರುತ್ತೆ. ಬ್ರಹ್ಮನಿಗೆ ಸೃಷ್ಟಿಯಾದರೆ ವಿಷ್ಣುವಿಗೆ ಪಾಲನೆ, ಈಶ್ವರನಿಗೆ ಲಯ. ಆ ನಿಟ್ಟಿನಲ್ಲಿ ಹೇಳೋದಾದರೆ ಪರಮಾತ್ಮ ಶ್ರೀ ಸುಬ್ರಹ್ಮಣ್ಯನಿಗೆ ನಮ್ಮ ಮನುಜರ ದೈನಂದಿನ ಸಮಸ್ಯೆಗಳು, ಅಂದರೆ ಮದುವೆ ಆಗದೆ ಇರೋವಂಥದ್ದು, ಮದುವೆ ಆದರೂ ಮಕ್ಕಳು ಇಲ್ಲದೆ ಇರೋವಂಥದ್ದು, ಮಕ್ಕಳಿದ್ರು ಅಂಗಮ್ಯ ವಿಕಲ ಮಕ್ಕಳು ಹುಟ್ಟುವಂಥದ್ದು, ಮತ್ತು ಆಗಾಗ ಭಯಂಕರ ಕಾಡೋ ಅನಾರೋಗ್ಯ, ಎಷ್ಟೇ ಪ್ರಸಿದ್ಧ ವೈದ್ಯರಿಗೆ ತೋರಿಸಿದ್ರು ಸಹ ವಾಸಿಯಾಗದ ಕಾಯಿಲೆಗಳು, ಮತ್ತು ನಿರುದ್ಯೋಗ ಸಮಸ್ಯೆ, ಮುಖ್ಯವಾಗಿ ಎಷ್ಟೇ ನಮ್ಮ ಅರ್ಹತೆಗೆ ತಕ್ಕ ಕೆಲಸ ಇರಲಿ, ಅರ್ಹತೆಗೆ ಕಮ್ಮಿ ಮಾಡ್ತೀವಿ ಅಂದರೂ ಆ ಕೆಲಸವೂ ಸಿಗದಲ್ಲಿರೋ ಒಂದು ಶೋಚನೀಯ ಪರಿಸ್ಥಿತಿ, ಮತ್ತು ಅಕಾಲಿಕ ಮರಣ, ಮತ್ತು ಸರ್ಪದೋಷ. ಇದರ ಪರಿಣಾಮ ಏನು ಅಂದರೆ ಚರ್ಮವ್ಯಾಧಿ ನಮಗೆ ಬರುತ್ತೆ. ಮತ್ತು ಮನೆಯಲ್ಲಿ ಆಗಾಗ ದಾಂಪತ್ಯದಲ್ಲಿ ಕಲಹ, ಕಾರಣನೇ ಇರೋದಿಲ್ಲ. ತುಂಬ ದೊಡ್ಡ ಪ್ರಮಾಣದಲ್ಲಿ ಕಲಹಗಳು ವಿಪರೀತಕ್ಕೆ ಮುಟ್ಟಿ ಎಷ್ಟೋ ಪ್ರಕರಣಗಳು ವಿಚ್ಛೇದನದಲ್ಲಿ ಮುಗಿಯುವಂಥ ಕೆಟ್ಟ ಒಂದು ಪರಿಸ್ಥಿತಿ ಸಹ ಈ ಒಂದು ಸುಬ್ರಹ್ಮಣ್ಯನ ಆರಾಧನೆಯಿಂದ ಮಹಾಷಷ್ಠಿಯ ದಿನ ತರಕಾರಿಗಳನ್ನು ಮನೆಗೆ ಹಂಚುವುದು ನಮ್ಮ ರೂಢಿಯಲ್ಲಿದೆ. ಆ ದಿನ ಅನ್ನಪ್ರಸಾದವನ್ನು ನೆಲದಲ್ಲಿ ತಿಂದು ಒಂದು ಹೊತ್ತು ಮಾತ್ರ ಆಹಾರವನ್ನು ಸೇವಿಸಿ ಬಾಕಿ ಉಪವಾಸವಿದ್ದು, ಆ ದಿನವೆಲ್ಲ ಮೂರನೆಯದಾಗಿ ಹೈಲೈಟ್ ಅನ್ನೋದೇ ಪರಮಾತ್ಮ ಶ್ರೀ ಸುಬ್ರಹ್ಮಣ್ಯ, ಶ್ರೀ ಸುಬ್ರಹ್ಮಣ್ಯೇಶ್ವರಾಯ ನಮಃ ಅಂತ ನಾಮಸ್ಮರಣೆಯನ್ನು ಸತತವಾಗಿ ನಮ್ಮ ಮನಸ್ಸಿನಲ್ಲಿ ಸ್ಮರಿಸ್ತಲೇ ಆ ಒಂದು ದಿನವನ್ನು ದೂಡೋದ್ರ ಜೊತೆಗೆ ಕೊನೆಯದಾಗಿ ಪರಮಾತ್ಮ ಶ್ರೀ ಸುಬ್ರಹ್ಮಣ್ಯನ ದರ್ಶನ, ಇದು ಬಹಳ ಬಹಳ ಪ್ರಾಮುಖ್ಯತೆ. ಪರಮಾತ್ಮ ಶ್ರೀ ಸುಬ್ರಹ್ಮಣ್ಯನ ದರ್ಶನ ಮಹಾಷಷ್ಠಿ ಎಂದು ಮಾಡಿದರೆ ನಮ್ಮ ಎಷ್ಟೋ ಜನ್ಮಗಳ ಪ್ರಾರಬ್ಧ ಮಂಜಿನಂತೆ ಕರಗಿ ಹೋಗುತ್ತೆ. ಯಾಕೆಂದರೆ ಈ ಪರಮಾತ್ಮ ಶ್ರೀ ಸುಬ್ರಹ್ಮಣ್ಯನ ಲೀಲೆ ಅಪಾರ ಮತ್ತು ಶಕ್ತಿ ಅಪಾರ. ಇದೇ ವೇಳೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಟ್ರಸ್ಟ್ ಅಧ್ಯಕ್ಷರಾದ ಸರ್ವಾನಂದ್, ಟ್ರಸ್ಟಿಗಳಾದ ಶಿವಲಿಂಗಂ, ಆನಂದ್ ರಾಜು, ಮುತ್ತುಕುಮಾರ್, ಮಣಿಕಂಠ ಇತರರು ಉಪಸ್ಥಿತರಿದ್ದರು. ಮಸೀದಿಯನ್ನು ಗುರಿಯಾಗಿಸಿಕೊಂಡು ಯಾವ ದಾಖಲೆ ಪುರಾವೆಗಳಿಲ್ಲದೆ ಕೇವಲ ಪ್ರಚಾರದ ಉದ್ದೇಶಕ್ಕಾಗಿ ಮಾಡಲಾಗಿರುವ ಸುಳ್ಳು ಆರೋಪಗಳನ್ನು ಅತ್ಯಂತ ತೀವ್ರವಾಗಿ ಖಂಡಿಸುವುದಾಗಿ ಯಂಗ್ ಇಂಡಿಯಾ ಯೂತ್ಸ್ ಆರ್ಗನೈಸೇಷನ್ ಅಧ್ಯಕ್ಷ ಮೆಹರಾಜ್ ಪಾಷಾ ಹೇಳಿದರು. ಶ್ರೀರಾಮ್ ಸೇನೆಯ ಮುಖಂಡರುಗಳು ನಿನ್ನೆ ಪ್ರೆಸ್ ಮೀಟ್ ಮಾಡುವ ಮೂಲಕ ನಮ್ಮ ಸಮುದಾಯಕ್ಕೆ ಹಾಗೂ ನಮ್ಮ ಮಸೀದಿಯ ಬಗ್ಗೆ ಅವಹೇಳನ ಕಾರ್ಯವನ್ನು ಮಾಡಿದ್ದಾರೆ. ಏನಂತ ಹೇಳ್ಬಿಟ್ಟು ಮಾಡಿದ್ದಾರೆ ಅಂದರೆ, ಮಸೀದಿಯಲ್ಲಿ ಕ್ಯಾಮ್ರಾವನ್ನು CCTV ಕ್ಯಾಮ್ರಾವನ್ನು ಅಳವಡಿಸಬೇಕು, ಅಲ್ಲಿ ಬಾಂಬ್ಗಳು ತಯಾರಿ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ಸುಳ್ಳು ಆರೋಪವನ್ನು ಮಾಡ್ತಿದ್ದಾರೆ. ಅವ್ರು ಬಂದು ನೆನ್ನೆ ಕೂತ್ಕೊಂಡು ಯಾವುದೇ ದಾಖಲಾತಿ ಇಲ್ದಲೇ, ಯಾವುದೇ ಒಂದು ಇದಿಲ್ದಲೇ ಬಂದು ನಮ್ಮ ಮಸೀದಿ ಮೇಲೆ ಸುಳ್ಳು ಆರೋಪವನ್ನು ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ಅವ್ರಿಗೆ ಹೇಳೋದಿಷ್ಟೇ, ನಿಮ್ಮ ಹತ್ರ ದಾಖಲಾತಿಗಳಿದ್ದರೆ, ನಮ್ಮ ಮಸೀದಿಯಲ್ಲಿ ಬಾಂಬ್ ತಯಾರಿ ಆಗ್ತಿರೋದ ದಾಖಲಾತಿಗಳು ಇದ್ದರೆ ದಯವಿಟ್ಟು ನೀವು ಆವಾಗ ನೀವು ಏನು ಮುಂದಿನ ಕ್ರಮ ತಗೋಬೇಕು ಆ ಥರ ತಗೋಬೇಕು. ಇಲ್ಲಿ ಬಂದು ನೀವು ಮಾಧ್ಯಮ ಮುಂದೆ ಮಸೀದಿಯಲ್ಲಿ ಬಾಂಬ್ ತಯಾರಿ ಮಾಡ್ತಾ ಇದ್ದಾರೆ, ಅದನ್ನು CCTV ಅಳವಡಿಕೆ ಮಾಡಿ ಅದೆಲ್ಲ ಹೇಳಿ ಅದನ್ನು ನಾವು ಖಂಡಿಸ್ತೀವಿ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ಮಸೀದಿ ನಮ್ಮ ಹಾಸನ ನಗರ ಒಂದು ಸೌಹಾರ್ದತೆಯ ನಗರ. ಇಲ್ಲಿ ಯಾವುದೇ ರೀತಿಯಾದಂತಹ ಜಾತಿ ಭೇದ ಭಾವ ಯಾವುದೇ ಇಲ್ಲದಂತಹ, ನಾವು ಸಹಿತ 28 ವರ್ಷದಿಂದ ಹಾಸನದಲ್ಲಿದ್ದೀವಿ, ಯಾವುದೇ ರೀತಿಯಾದಂತಹ ಜಾತಿ ಭೇದ ಭಾವ ಯಾರು ಇವತ್ತಿನವರೆಗೂ ಮಾಡಿಲ್ಲ. ನಾನು ಹೇಳೋದಿಷ್ಟೇ, ಅವರು ಹೇಳಿದಂತಹ ನೆನ್ನೆ ಹೇಳಿಕೆ ಮತ್ತು ಇನ್ನೊಂದು ಏನಂತ ಹೇಳಿದರು, ಗೋಮಾಂಸದ ಬಗ್ಗೆ ಒಂದು ಸ್ವಲ್ಪ ಮಾತಾಡಿದ್ರು. ಅವರು ಮೊದಲು ಶ್ರೀರಾಮ್ ಸೇನೆಯ ಮುಖಂಡರು ಏನು ಇಲ್ಲಿ ಕೂತಿದ್ರು, ಭಾರತದಲ್ಲಿ ಎಷ್ಟು ಗೋಮಾಂಸವು ಹೊರಗಡೆಗೆ ಸಪ್ಲೈ ಆಗ್ತಾ ಇದೆ, ಇಲ್ಲಿ ಸರ್ಕಾರ ಇರೋದು ಅವ್ರದ್ದೇ, PM ಇರೋದು ಅವ್ರದ್ದೇ, ಎಲ್ಲ ಅವ್ರದ್ದೇ ಇದ್ದು ಭಾರತದಿಂದ ಹೊರ ದೇಶದಲ್ಲಿ ಗೋಮಾಂಸ ಯಾವ ರೀತಿ ಸಾಗಾಟ ಮಾಡ್ತಾ ಇದೆ ಅದನ್ನು ಮೊದಲು ಅವರು ತಡೆ ಹಿಡೀಲಿ. ಆಮೇಲೆ ಬಂದು ಇಲ್ಲಿ ಸಣ್ಣ ಪುಟ್ಟ ವ್ಯಾಪಾರ ಏನು ಬಡವರಿಗೆಲ್ಲ ತೊಂದರೆ ಮಾಡ್ಕೊಳ್ಳೋದು, ನಾವು ಹಾಸನ ನಗರದಲ್ಲಿ ಯಾವುದೇ ರೀತಿಯಾದಂತಹ ನಾವು ಆ ಥರ ಅವರು ಕ್ರಮ ವಹಿಸೋಕ್ಕೆ ನಾವು ಯಾವುದೇ ಕಾರಣಕ್ಕೂ ಬಿಡುವವರಿಲ್ಲ. ಮತ್ತು ಮಸೀದಿಗೆ ಈಗ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಪಾದಯಾತ್ರೆ ಮಾಡೋರೆಲ್ಲ ರಸ್ತೆಯಲ್ಲಿ ಪಾದಯಾತ್ರೆ ಮಾಡೋ ಸಮಯದಲ್ಲಿ ನಮ್ಮ ಮಸೀದಿಗಳು ಓಪನ್ ಇರ್ತವೆ, 24 ಗಂಟೆ ಸಹಿತ ಓಪನ್ ಇರುತ್ತೆ. ಅವರು ಬಂದು ಮಲಗಿ ವಿಶ್ರಾಂತಿ ಪಡಿಬೇಕು, ಆ ಥರ ನಮ್ಮದು ಒಂದು ಮನಸ್ಥಿತಿ ಇದ್ದಾಗ ಇವರು ಬಂದು ಹಾಸನದಲ್ಲಿ ಹಿಂಗಾಗ್ತಾ ಇದೆ ಇಂಥ ಒಂದು ಸುಮ್ಮನೆ ಯಾವುದೇ ಒಂದು ಏನೂ ಇಲ್ಲ ಸರ್ ಅವ್ರ ಹತ್ರ.
ಏನು ಪ್ರೂಫ್ ಸಹಿತ ಇಲ್ಲ ಅವ್ರ ಹತ್ರ. ಸುಮ್ಮನೆ ಬಂದ್ಬಿಟ್ಟು ಈ ಥರ ಆರೋಪ ಮಾಡಿದ್ರೆ ಅದನ್ನು ನಾವು ಯಾವುದೇ ಕಾರಣಕ್ಕೂ ಒಪ್ಪೋರಲ್ಲ. ಈಗ ಜಾಹೀರಾತು. ಚಿನ್ನನ ಹಿಂದೆ ಸೇಲ್ ಮಾಡಿ. ಸೇಲ್ ಯುವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲ್ ಯುವರ್ ಗೋಲ್ಡ್, ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ಅಜ್ಜಿ ತಂದೆ ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜ್ ಹೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ನಾನು ಯಾವತ್ತೂ ಮರೆಯಲ್ಲ, ನಾನು ಚಿಕ್ಕವನಾಗಿದ್ದಾಗ ಹುಟ್ಟದಬ್ಬ ಅಂದ್ರೆ ಚಾಕ್ಲೇಟ್. ಜೊತೆಯಾಗಿದ್ದರೆ ಎಲ್ಲರೂ ಸಿಹಿಯಾದ ಸಂಭ್ರಮವು, ಖುಷಿ ಇದ್ದರೆ ಎಲ್ಲೆಲ್ಲೂ ಪ್ರತಿದಿನವೂ ಸಡಗರವು. Camco Chocolates, spreading. ಹಾಸನದ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾದ ಸಹ್ಯಾದ್ರಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಿಮ್ಮ ಆರೈಕೆಗೂ ಮೀರಿ ಒಂದು ನಂಬಿಕೆ ಎಂಬ ಧ್ಯೇಯೋದ್ದೇಶದೊಂದಿಗೆ ಮುನ್ನಡೆಯುತ್ತಿದೆ. ಹಾಸನದ ನಂಬರ್ 1 ಮೂತ್ರಪಿಂಡ ಶಾಸ್ತ್ರಜ್ಞ ಮತ್ತು ಕಸಿ ವೈದ್ಯರಾದ ಡಾಕ್ಟರ್ ಪವನ್ ಎಂ ರವರ ಸಾರಥ್ಯದಲ್ಲಿ ಜಿಲ್ಲೆಯಲ್ಲಿಯೇ ಏಕೈಕ ಚಾರ್ಕೋಲ್ ಡಯಾಲಿಸಿಸ್ ಚಿಕಿತ್ಸೆಯ ಸೌಲಭ್ಯವು ನಮ್ಮ ಆಸ್ಪತ್ರೆಯಲ್ಲಿ ಮಾತ್ರ ಲಭ್ಯ. ಡಾಕ್ಟರ್ ಹಬೀಬ್ ಉರ್ ರೆಹಮಾನ್ ಕನ್ಸಲ್ಟೆಂಟ್ ಫಿಸಿಷಿಯನ್ ಮತ್ತು ಮಧುಮೇಹ ತಜ್ಞರಾಗಿ ಸೇವೆ ಸಲ್ಲಿಸುತ್ತಿದ್ದು ಅಪಾರ ಜನರ ಮೆಚ್ಚುಗೆ ಗಳಿಸಿರುತ್ತಾರೆ. ಡಾಕ್ಟರ್ ಭಾರತಿ ರಾಜಶೇಖರ್ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು ಹಾಗೂ ಡಾಕ್ಟರ್ ಪ್ರತೀಕ್ಷಾ ವಿಜಯ್ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾಗಿದ್ದು ಇವರೆಲ್ಲರ ಅತ್ಯುತ್ತಮವಾದ ಚಿಕಿತ್ಸಾ ಸೌಲಭ್ಯದೊಂದಿಗೆ ಸಹ್ಯಾದ್ರಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯು ಕಾರ್ಯನಿರ್ವಹಿಸುತ್ತಿದೆ. ನಮ್ಮ ಆಸ್ಪತ್ರೆಯಲ್ಲಿ ನರರೋಗ, ಮೂಳೆ ತಜ್ಞರು, ಕ್ಯಾನ್ಸರ್, ENT, ಯೂರೋಲಜಿಸ್ಟ್, ಗ್ಯಾಸ್ಟ್ರೋಎಂಟ್ರಾಲಜಿ, ಟ್ರೂಮಾ ಸೆಂಟರ್, ಜನರಲ್ ಸರ್ಜನ್, ಹೈಟೆಕ್ ಮಾಡ್ಯುಲರ್ ಆಪರೇಷನ್ ಥಿಯೇಟರ್, MICU ಮತ್ತು NICU ಸೌಲಭ್ಯಗಳು ನಮ್ಮ ಆಸ್ಪತ್ರೆಯಲ್ಲಿ ಲಭ್ಯವಿವೆ. ದಿನದ 24 ಗಂಟೆಯೂ ತುರ್ತು ಸೇವಾ ವಿಭಾಗವು ತೆರೆದಿರುತ್ತದೆ. ಅತ್ಯಾಧುನಿಕ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್, ಎಕ್ಸ್ರೇ ಮತ್ತು ಲ್ಯಾಬ್ ಹಾಗೂ ಎಲ್ಲ ರೀತಿಯ ಆರೋಗ್ಯ ವಿಮೆ ಸೌಲಭ್ಯವಿದೆ. ಸಹ್ಯಾದ್ರಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಭಾರತಿ ಹೆಲ್ತ್ ಕೇರ್ ಕಾಂಪ್ಲೆಕ್ಸ್, ಗಂಧಕೋಟೆ ಮುಂಭಾಗ, RC ರಸ್ತೆ, ಹಾಸನ. ಫೋನ್ ನಂಬರ್ 08172 265033 884022 446. ರಾಜ್ಯದ ಪ್ರತಿಷ್ಠಿತ ಸೇವಾ ಸಂಸ್ಥೆಗಳಲ್ಲಿ ಒಂದಾದ ರಾಷ್ಟ್ರೋತ್ಥಾನ ಪರಿಷತ್ ಭಾರತೀಯ ಜ್ಞಾನ ಪರಂಪರೆ, ನೈಜ ಇತಿಹಾಸ, ಸಂಸ್ಕೃತಿ, ಜೀವನ ಪದ್ಧತಿ ಪ್ರತಿಬಿಂಬಿಸುವ CBSE ಪಠ್ಯಕ್ರಮದ 17 ವಿದ್ಯಾಕೇಂದ್ರಗಳನ್ನು ರಾಜ್ಯದ ವಿವಿಧ ಭಾಗಗಳಲ್ಲಿ ನಡೆಸುತ್ತಿದೆ. ಈ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸರ್ವಾಂಗೀಣ ವಿಕಾಸಕ್ಕಾಗಿ ಪಂಚಮುಖಿ ಶಿಕ್ಷಣ ಎನ್ನುವ ವಿಶಿಷ್ಟ ಕಲಿಕಾ ಪದ್ಧತಿಯನ್ನು ಅನುಷ್ಠಾನಗೊಳಿಸಲಾಗಿದೆ. ಹಾಸನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರವು ಗುಣಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಖಾತರಿಪಡಿಸುತ್ತದೆ. ಬನ್ನಿ, ನಿಮ್ಮ ಮಗುವನ್ನು ಹಾಸನದ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದಲ್ಲಿ ನೋಂದಾಯಿಸಿ ಭಾರತೀಯತೆಯ ಸ್ಪರ್ಶದೊಂದಿಗೆ ಗುಣಮಟ್ಟದ ಶಿಕ್ಷಣವನ್ನು ಪಡೆಯುವ ಅವಕಾಶವನ್ನು ನಿಮ್ಮ ಮಗುವಿಗೆ ಕಲ್ಪಿಸಿ. ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಬೆಳ್ಳಿಯ ಆಭರಣಗಳ ಮತ್ತು ಬೆಳ್ಳಿ ವಸ್ತುಗಳ ಎಕ್ಸ್ಕ್ಲೂಸಿವ್ ಶೋರೂಮ್, ಮೊಟ್ಟ ಮೊದಲ ಪ್ರತ್ಯೇಕ ಬೆಳ್ಳಿ ಆಭರಣಗಳ ಭಂಡಾರ ವಿಜಯ್ ಸಿಲ್ವರ್ ಪ್ಯಾಲೇಸ್. ನಮ್ಮಲ್ಲಿ ಎಲ್ಲ ಮಾದರಿಯ 92.5 ಹಾಲ್ಮಾರ್ಕ್ನ ಬೆಳ್ಳಿಯ ಆಭರಣಗಳು ದೊರೆಯುತ್ತವೆ.
ಗೋಲ್ಡ್ ಪ್ಲೇಟೆಡ್ ಆಂಟಿಕ್ ನೆಕ್ಲೆಸ್ಗಳು, ಜುಮ್ಕಿಗಳು, ಸೊಂಟದ ಡಾಬುಗಳು, ಟೆಂಪಲ್ ಡಿಸೈನ್ ಬಳೆಗಳು, ತೋಡುಬಂದಿಗಳು, ಎಮರಾಲ್ಡ್ ವಸ್ತುಗಳು, ಪ್ರತಿನಿತ್ಯ ಹೊಸ ಡಿಸೈನ್ಗಳು ಇಲ್ಲಿ ಲಭ್ಯವಿದೆ. ದೇವರ ವಿಗ್ರಹಗಳು, ಬೆಳ್ಳಿಯ ದೀಪಗಳು, ಬೆಳ್ಳಿ ತಟ್ಟೆ, ಬೆಳ್ಳಿ ಚೊಂಬು, ಪೂಜಾ ಸಾಮಗ್ರಿಗಳು, ಬೆಳ್ಳಿಯ ದೇವರ ಮಂಟಪಗಳು ದೊರೆಯುತ್ತವೆ. ವಿಜಯ್ ಸಿಲ್ವರ್ ಪ್ಯಾಲೇಸ್, ಸುಭಾಷ್ ಸ್ಕ್ವೇರ್, ದೇವಿಗೆರೆ ಸರ್ಕಲ್, ಹಾಸನ. ಕಾಂಟ್ಯಾಕ್ಟ್ 9060133333. ಗೋಮತಿ ಕಲ್ಯಾಣ ಮಂಟಪ 14 ವಸಂತಗಳನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1200 ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9484827261 ಮತ್ತು 8970568666. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಶ್ರೀ ಲಕ್ಷ್ಮೀ ನರಸಿಂಹ ಯುವಕರ ಸಂಘದ ಆಶ್ರಯದಲ್ಲಿ 70ನೇ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ನವೆಂಬರ್ 27ರ ಗುರುವಾರದಿಂದ 4 ದಿನಗಳ ವಿಶೇಷ ಕಾರ್ಯಕ್ರಮದ ಸಂದರ್ಭದಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಹೊನಲು ಬೆಳಕಿನ ಕುಸ್ತಿ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ ಎಂದು ಪುರಸಭೆ ನಾಮ ನಿರ್ದೇಶಿತ ಮಾಜಿ ಸದಸ್ಯ ಉಮೇಶ್ ಲಕ್ಕೇಗೌಡ ತಿಳಿಸಿದರು. ಬಸವನಗುಡಿ ಬೀದಿಯಲ್ಲಿ ನವೆಂಬರ್ 27ರ ಗುರುವಾರ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವೇದಿಕೆಯಲ್ಲಿ ಜಿ ಕನ್ನಡ ವಾಹಿನಿಯ ಸರಿಗಮಪ ಕಲಾವಿದರಿಂದ ರಸಮಂಜರಿ ಕಾರ್ಯಕ್ರಮ, ಶುಕ್ರವಾರ ಪಟ್ಟಣದ ಬಯಲು ರಂಗಮಂದಿರದ ಆವರಣದ ರಣಧೀರ ಕಂಠೀರವ ವೇದಿಕೆಯಲ್ಲಿ ರಾಜ್ಯ ಮತ್ತು ರಾಷ್ಟ್ರಮಟ್ಟದ ಹೊಸಲು ಬೆಳಕಿನ ಕುಸ್ತಿ ಪಂದ್ಯಾವಳಿ ನಡೆಯಲಿದೆ. ಶನಿವಾರ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ಮುಂಭಾಗದ ರಾಷ್ಟ್ರಕವಿ ಕುವೆಂಪು ವೇದಿಕೆಯಲ್ಲಿ ಸರಿಗಮಪ ಕಲಾವಿದರುಗಳಿಂದ ರಸಮಂಜರಿ ಹಾಗೂ ಸುಗಮ ಸಂಗೀತ ಕಾರ್ಯಕ್ರಮ ನಡೆಯಲಿದೆ. ಭಾನುವಾರ ವಿವಿಧ ಜಾನಪದ ಕಲಾಮೇಳ ಹಾಗೂ ಇತರೆ ಕಲಾ ತಂಡಗಳೊಂದಿಗೆ ನಗರದ ಪ್ರಮುಖ ಬೀದಿಗಳಲ್ಲಿ ತಾಯಿ ಭುವನೇಶ್ವರಿ ಉತ್ಸವ ಏರ್ಪಡಿಸಲಾಗಿದೆ ಎಂದು ಹೇಳಿದರು. 70ನೇ ಕನ್ನಡ ರಾಜ್ಯೋತ್ಸವವನ್ನು ದಿನಾಂಕ 27/11/2025ರಿಂದ 30/11/2025 ಮಾಡಬೇಕು ಅಂದ್ಕೊಂಡಿರ್ತೀವಿ. ಕಾರ್ಯಕ್ರಮ ಫಿಕ್ಸ್ ಆಗಿದೆ. ದಿನಾಂಕ 27ನೇ ತಾರೀಕು ಜಿ ಕನ್ನಡ ಸರಿಗಮಪ ಕಲಾವಿದರಿಂದ ಸಂಜೆ 7 ಗಂಟೆಗೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವೇದಿಕೆ ಬಸವನಗುಡಿ ಸುಗಮ ಸಂಗೀತ ಕಾರ್ಯಕ್ರಮ, ಮತ್ತು 28/11/2025ಕ್ಕೆ ಶ್ರೀ ಜೈ ವೀರ ಹನುಮಾನ್ ದೊಡ್ಡಗಳ್ಳಿಯ ಸಹಯೋಗದೊಂದಿಗೆ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಮಹಿಳಾ ಹಾಗೂ ಪುರುಷರ ಕುಸ್ತಿ ಪಂದ್ಯಾವಳಿಯನ್ನು ಬಯಲು ಮಂದಿರ ರಣಧೀರ ಕಂಠೀರವ ವೇದಿಕೆ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. 29ನೇ ತಾರೀಕು ಕನ್ನಡ ಸರಿಗಮಪದ 2ನೇ ಕನ್ನಡದಿಂದ ಸುಗಮ ಸಂಗೀತ ಮತ್ತು ಸಮಾಜ ಕಾರ್ಯಕ್ರಮವನ್ನು ರಾಷ್ಟ್ರಕವಿ ಕುವೆಂಪು ವೇದಿಕೆ ಶ್ರೀ ಲಕ್ಷ್ಮೀನರಸಿಂಹಸ್ವಾಮಿ ದೇವಸ್ಥಾನ ಮುಂಭಾಗ ಕೋಟೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ಹಿರಿಯರು, ಮುಖಂಡರು, ವಿವಿಧ ಇಲಾಖೆ ಅಧಿಕಾರಿಗಳು ಮತ್ತು ಸಂಘ ಸಂಸ್ಥೆಗಳು, ವಿವಿಧ ಸಂಸ್ಥೆಗಳು ಸಹಕಾರ ಕೊಡಬೇಕು ಅಂತ 30ನೇ ತಾರೀಕು ಡೊನಾಲ್ಡ್ ರಂಗಸ್ವಾಮಿ, ಬೈರಶೆಟ್ಟಿ, ಗಿರೀಶ್ ಯಾದವ್ ಮತ್ತು ಆಟೋ ಕಿಟ್ಟಿ ಹಾಜರಿದ್ದರು. ಜಿಲ್ಲಾದ್ಯಂತ ಕಳಪೆ ಬಿತ್ತನೆ ಬೀಜದಿಂದ ರೈತರು ಕಂಗಾಲಾಗಿದ್ದು 2 ಬಾರಿ ಬಿತ್ತನೆ ಮಾಡಿ ನಷ್ಟ ಹೊಂದಿದ್ರು ಸರ್ಕಾರವಾಗಲಿ ಮತ್ತು ಜಿಲ್ಲಾಡಳಿತವಾಗಲಿ ಇದುವರೆಗೂ ಪರಿಹಾರ ನೀಡಿರುವುದಿಲ್ಲ. ನಮ್ಮ ಬೇಡಿಕೆ ಈಡೇರುವವರೆಗೂ ನಮ್ಮ ಧರಣಿ ಕೈಬಿಡುವುದಿಲ್ಲ ಎಂದು ಕಣಗಲ್ ಮೂರ್ತಿ ಹೇಳಿದರು.
ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಕಳೆದ 4 ವರ್ಷಗಳಿಂದ ಅತಿವೃಷ್ಟಿ ಹಾಗೂ ಬರಗಾಲದ ನಡುವೆ ತತ್ತರಿಸುತ್ತಿರುವ ರೈತರು ಇದೀಗ ಕಳಪೆ ಮೆಕ್ಕೆಜೋಳ ಬೀಜದ ಪರಿಣಾಮ ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸಾಲ ಸೋಲ ಮಾಡಿ 2 ಬಾರಿ ಬಿತ್ತನೆ ಮಾಡಿದರೂ ಬಂಡವಾಳವೇ ವಾಪಸ್ ಸಿಗದ ಪರಿಸ್ಥಿತಿ ನಿರ್ಮಾಣವಾಗಿದೆ. ದುಬಾರಿ ಬೀಜ, ದುಬಾರಿ ರಸಗೊಬ್ಬರ, ದುಬಾರಿ ರಾಸಾಯನಿಕಗಳು ಎಲ್ಲದರ ಬೆಲೆ ಏರಿಕೆಯಿಂದ ಬೆಳೆ ಬೆಳೆಯಲು ರೈತರು ಭಾರಿ ವೆಚ್ಚ ಮಾಡಬೇಕಾಗಿದೆ. ಆದರೆ ಬೆಳೆದ ಮೆಕ್ಕೆಜೋಳಕ್ಕೆ ಕೇಂದ್ರ ಸರ್ಕಾರ ನಿಗದಿಪಡಿಸಿದ ದರಕ್ಕೂ ಕಡಿಮೆಯಲ್ಲಿ ಮಾರಾಟವಾಗುತ್ತಿದೆ. ಬೆಲೆ ಕುಸಿತದ ಸಂದರ್ಭದಲ್ಲಿ ಖರೀದಿ ಕೇಂದ್ರಗಳನ್ನು ತೆರೆಯಬೇಕಿದ್ದರೂ ಇನ್ನೂ ಜಿಲ್ಲಾಡಳಿತ ಅಗತ್ಯ ಕ್ರಮ ಕೈಗೊಂಡಿಲ್ಲ ಎಂದು ಹೇಳಿದರು. ಇವತ್ತು 3ನೇ ದಿವಸಕ್ಕೆ ನಾವು ಇಲ್ಲೇ ಉಪವಾಸ ಕುಂತಿದ್ದೀವಿ. ಜಿಲ್ಲಾಧಿಕಾರಿಗಳು ನಾವು 5,400 ಅರ್ಜಿಗಳ ಕೊಟ್ಟಿದ್ದೀವಿ. 5,400 ಅರ್ಜಿ ಅಂದರೆ ಡಬಲ್ ಬೆಳೆದಿರೋದು ಜೋಳ. ಒಂದು ಸತಿ ಹೋಗಿದ್ದು ಒಂದು ಸತಿ ಕೊಟ್ಟಿದ್ದೀವಿ, ಹಾಕಿರೋದನ್ನು ಗಮನಕ್ಕೆ ತಂದಿದ್ದೀವಿ. ಅದನ್ನು ಫಸ್ಟ್ ಖರೀದಿ ಮಾಡಬೇಕು ಅಂತ ಹೇಳಿ ನಾವಿವತ್ತು ಮನವಿ ಮಾಡ್ತಾಯಿದ್ದೀವಿ DC ಮೇಡಮಲ್ಲಿ. ಯಾಕೆಂದರೆ ಹೋರಾಡ್ತೀನಿ ಜಯ ಸಿಕ್ತು ಅಂದ ತಕ್ಷಣ ಹೆಂಗಂಗ ತುಂಬಿಸ್ಕೊಳೋದಲ್ಲ. ಯಾರೋ ಒಬ್ಬ ವ್ಯಾಪಾರಗಾರಿ ಒಬ್ಬರು ಪಾಣಿ ತಂದುಬಿಟ್ಟು ಇದು ನಾನೇ ಬೆಳೆದಿದ್ದು ಅಂತ ತಂದು ಹಾಕೋದಲ್ಲ. ನಿಗದಿ ಮಾಡಬೇಕು, ಒಂದು ಎಕರೆಗೆ ಇಷ್ಟು ತಗೋಬೇಕು ಅನ್ನೋದ ಜಿಲ್ಲಾ ಅಧಿಕಾರಿಗಳೇ ನಿಗದಿ ಮಾಡಿ ಇಡೀ ಜಿಲ್ಲೆಗಳಲ್ಲಿ ಈ ಜೋಳದ ಖರೀದಿ ಕೇಂದ್ರಗಳು ತೆಗಿಬೇಕು ತಾಲೂಕುಗಳಲ್ಲಿ. ಅವು ತಾಲೂಕಲ್ಲಿ ಹೋಬಳಿ ಮಟ್ಟದಲ್ಲಿ ತೆಗೆದ್ರೆ ಒಂದು ಹಂತ ನಮ್ಮದು ಬಗೆಹರಿತು ಅಂತ, ಅಲ್ದವ್ರಿಗೆ ಬಗೆಹರಿಸೋಕ್ಕಾಗಲ್ಲ ಇವತ್ತು. ಹಂಗಾಗಿ ಇವತ್ತೇನು ಸರ್ಕಾರ ಇವತ್ತು ಏನು ಮಂಡಿಸಿದೆ ಅದನ್ನು ನಮಗೆ ಒಂದು ಕಾಪಿ ಕೊಟ್ಟು ನಾಳೆಯಿಂದ ಖರೀದಿ ಮಾಡ್ತೀವಿ ಅಂದರೆ ಇಲ್ಲಿಂದ ಎದಾಳ್ತೀವಿ ಹೊರತು ಅಲ್ದವ್ರು ನಾವು ಎದಾಳಲ್ಲ. ಈ ಸಂದರ್ಭದಲ್ಲಿ ರೈತರ ಸಂಘದ ಧರಣಿಯಲ್ಲಿ ಬೆಟ್ಟಗೌಡನಹಳ್ಳಿ ಮಂಜು, ಮರ್ಕುಲಿ ಪ್ರಕಾಶ್ ಇತರರು ಉಪಸ್ಥಿತರಿದ್ದರು. ಪರಮ ಪೂಜ್ಯ ಶ್ರೀ ಡಾಕ್ಟರ್ ಶಿವಾನಂದಪುರಿ ಮಹಾಸ್ವಾಮೀಜಿಗೆ ಕೈ ತೋರಿಸಿ ಮಾತನಾಡಿ ಅವಮಾನ ಮಾಡುವ ಮೂಲಕ ಕುರುಬ ಸಮಾಜಕ್ಕೆ ಅಗೌರವ ತೋರಿದ ಅರಸೀಕೆರೆ ಕ್ಷೇತ್ರದ ಶಾಸಕ KM ಶಿವಲಿಂಗೇಗೌಡರು ಕೂಡಲೇ ಸ್ವಾಮೀಜಿ ಹಾಗೂ ಸಮಾಜದ ಬಾಂಧವರಿಗೆ ಬಹಿರಂಗ ಕ್ಷಮೆಯಾಚಿಸಬೇಕು ಎಂದು ಕುರುಬ ಸಮಾಜದ GS ಮಹಾಲಿಂಗಪ್ಪ ಆಗ್ರಹಿಸಿದರು. ಅರಸೀಕೆರೆಯಲ್ಲಿ ಕನಕ ಜಯಂತಿ 23ನೇ ತಾರೀಕು ಕನಕ ಜಯಂತಿಯನ್ನು ಆಚರಣೆ ಮಾಡಿದ್ದು ನಮ್ಮ ಸಮಾಜದರೆಲ್ಲ. ಆ ಸಮಾಜದಲ್ಲಿ ನಮ್ಮ ಕುಲದೈವ ರೇವಣ ಸಿದ್ದೇಶ್ವರ, ಬೀರ್ಲಿಂಗೇಶ್ವರ ಆದಿಯಾಗಿ ಅವರ ಪ್ರತಿರೂಪವಾಗಿ ನಮ್ಮ ಕಾಗಿನೆಲೆ ಸ್ವಾಮಿಯ ಒಬ್ಬ ಮಹಾ ದಾರ್ಶನಿಕರು, ಕನಕದಾಸ ಅಂತಲೇ ಕರಿಬೋದು, ಶ್ರೀ ಶಿವಾನಂದ ಶಿವಪುರಿ ಮಹಾಸ್ವಾಮಿಗಳು ಆಗಮಿಸಿದರು. ಈ ಸಭೆ ಭಾಳ ಚೆನ್ನಾಗಿ ನಡೀತಾ ಇತ್ತು. ಈ ಸಭೆಯಲ್ಲಿ ನಮ್ಮ ಸ್ವಾಮಿಗಳು ಮಾತಾಡ್ತಾಯಿದ್ರು. ಆ ಸಭೆಯಲ್ಲಿ ಶಿವಲಿಂಗೇಗೌಡರು ಇದ್ದರು, ಮುಖ್ಯ ಅತಿಥಿಯಾಗಿ ನಮ್ಮ ಸ್ವಾಮಿಗಳು ಇದ್ದರು, ಎಲ್ಲ ನಮ್ಮ ಕುರುಬ ಸಮಾಜದ ಮುಖಂಡರುಗಳು ಭಾಗಿಯಾಗಿದ್ದರು. ಈ ಸಭೆಯಲ್ಲಿ ನಮ್ಮ ಸ್ವಾಮಿಗಳು ಗಂಗೆ ಮಡುವಿಗೆ ಸುಮಾರು ಒಂದು 5 ವರ್ಷದ ಹಿಂದೆ CM ಸಿದ್ದರಾಮಯ್ಯ ಅವರು ಬಂದು ಆ ಗಂಗೆ ಮಡಿ ಅಭಿವೃದ್ಧಿಗಾಗಿ ಕೆಲಸ ಕೊಟ್ಟಿದ್ದರು. 10 ಕೋಟಿ ರೂಪಾಯಿ ಕೆಲಸ ಕೊಟ್ಟಿದ್ದರು. ಅದರಲ್ಲಿ 4.25 ಕೋಟಿ ರೂಪಾಯಿ ಕೆಲಸ ಆಗಿದೆ. ಕೆಲಸ ಕೊಟ್ಟಿದ್ದಾರೆ, ಸ್ಯಾಂಕ್ಷನ್ ಆಗಿರೋದು ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಈ ವಿಚಾರವಾಗಿ ನಮ್ಮ ಸ್ವಾಮಿಗಳು ಶಿವಲಿಂಗೇಗೌಡರನ್ನ ಕೇಳಿದರು, ಯಾಕ್ರಿ ಇನ್ನೂ 4-5 ವರ್ಷ ಆದರೂ ನೀವು ಕೆಲಸ ಮಾಡಿಲ್ಲ, ಸುಮ್ಮನೆ ಹೇಳ್ಕೊಂಡು ಬರೀ ಭಾಷಣಕ್ಕೆ ಸೀಮಿತ ಆಗ್ತೀರಾ ಅಂತೇಳಿ ಕೇಳಿದರೆ, ಅಭಿವೃದ್ಧಿ ಕೆಲಸ ಒಂದು ಮಾಡಿಲ್ಲ ನಮ್ಮ ಸಮಾಜದಲ್ಲಿ ಅಂತ ಕೇಳಿದರೆ, ಮೈ ಕಿತ್ಕೊಂಡು ನಿಮ್ಮನ್ನು ಯಾರಿಗೆ ಕರೆಸ್ತಾರೋ ಅಂತ ಹೇಳಿ ಏಕವಚನದಲ್ಲಿ ಮಾತಾಡಿ ಅವರಿಗೆ ನಿಂದಿಸಿ ಕೈ ತೋರಿ ನಮ್ಮ ಸಮಾಜಕ್ಕೆ ಅಗೌರವ ತೋರಿದ್ದಾರೆ. ಮತ್ತು ನಮ್ಮನ್ನು ಏನಕ್ಕೆ ನಿಮ್ಮ ಸಹವಾಸ ಮಾಡಿದ್ದು ನಾವು ತಪ್ಪು ಅಂತ ಹೇಳಿ ನಮ್ಮ ಸ್ವಾಮಿಗಳಿಗೆ ಚಿಮಾರಿ ಹಾಕಿದ್ದಾರೆ. ಇದು ಇಡೀ ನಮ್ಮ ಸಮಾಜಕ್ಕೆ ಮಹಾ ಮುಖಭಂಗ ಆದಂತಾಗಿದೆ. ಯಾಕೆಂದರೆ 4 ಬಾರಿ ಅವರಿಗೆ ನಮ್ಮ ಸಮಾಜ ಓಟ್ ಹಾಕಿ ಗೆಲ್ಸ್ಕೊಂಡ್ಬಂದಿದೆ, ಅವ್ರ ಕೈ ಹಿಡಿದಿದೆ. ಇವತ್ತು ಅದೇ ಸಮಾಜನ ಇವರು ಇವತ್ತು ಭಾಳ ತಾತ್ಸರವಾಗಿ ತೃಣಮಾತ್ರವಾಗಿ ಕಂಡು ಕ್ಷೀಣಕವಾಗಿ ಮಾತಾಡಿದ್ದಾರೆ ಈ ಸಮಾಜಕ್ಕಾಗಿ. ಹಂಗಾಗಿ ಇವರು ನಮ್ಮ ಸಮಾಜದ ಸ್ವಾಮಿಗಳಿಗೆ ಬಹಿರಂಗವಾಗಿ ಕ್ಷಮೆ ಯಾಚಿಸಬೇಕು ಮತ್ತು ನಮ್ಮ ಸಮಾಜಕ್ಕೆ ಎಲ್ಲ ಸಮ್ಮುಖದಲ್ಲೂ ಕ್ಷಮೆ ಯಾಚಿಸಬೇಕು. ಇಲ್ಲ ಅಂತಂದರೆ ನಾವು ಬಹಿರಂಗವಾಗಿ ಪ್ರತಿಭಟನೆಯನ್ನು ಮಾಡ್ತೀವಿ, ಅರಸೀಕೆರೆಯನ್ನು ಬಂದ್ ಮಾಡ್ತೀವಿ. ಈ ವಿಚಾರವಾಗಿ ನಮ್ಮ ಜಿಲ್ಲಾದ್ಯಂತ ಇರ್ತಕ್ಕಂಥ ನಮ್ಮ ಸಮಾಜದ ನಾಯಕರುಗಳು, ಜಿಲ್ಲಾ ಅಧ್ಯಕ್ಷರುಗಳು ಮತ್ತು ತಾಲೂಕು ಅಧ್ಯಕ್ಷರುಗಳು ಮತ್ತು ರಾಜ್ಯದ ಅಧ್ಯಕ್ಷರುಗಳು, ಉಪಾಧ್ಯಕ್ಷರು ಇದ್ರ ಬಗ್ಗೆ ಧ್ವನಿ ಎತ್ತಿ ಮಾತಾಡಬೇಕು. ಯಾಕೆಂದ್ರೆ ಬರ್ತಕ್ಕಂಥ ಸರ್ಕಾರದಿಂದ ಅನುದಾನ ನಮ್ಮ ಸಮಾಜದಲ್ಲಿ ಯಾರಿಗೂ ಸರಿಯಾಗಿ ಸಲ್ಲಿಸ್ತಾ ಇಲ್ಲ. ಒಂದು ಅಭಿವೃದ್ಧಿ ಕೆಲಸ ಮಾಡ್ತಾ ಇಲ್ಲ ನಮ್ಮ ಸಮಾಜಕ್ಕಾಗಿ. ಎಲ್ಲ ಬರೀ ಅವ್ರಿಗೆ ಬೇಕಾದಂಥ
ಹಿಂಬಾಲಕರಿಗೆ ಮಾತ್ರ ಮಾಡ್ಕೊಂಡು ಹೋಗ್ತಾ ಇದ್ರೆ ಹೊರತು ಯಾರಿಗೂ ಮಾಡ್ತಾ ಇಲ್ಲ. ಯಾಕೆಂದ್ರೆ ಅವ್ರು ಶಾಸಕರಾಗಿ ಬರೀ ಒಂದು ಪಾರ್ಟಿ ಅವರ ಸಂಗಡಿಗರಿಗೆ ಮಾತ್ರ ಮಾಡ್ತಾರೆ. ಇಡೀ ಕ್ಷೇತ್ರದ ಜನಗಳ ಅಭಿವೃದ್ಧಿ ಮಾಡ್ತಾ ಇಲ್ಲ. ಯಾರಾದ್ರೂ ಕೇಳಕ್ ಹೋದ್ರೆ ಏಕವಚನದಲ್ಲಿ ನಮ್ಮ ಸ್ವಾಮಿಯವರು ಯಾವ ಥರ ಅವಮಾನ ಮಾಡಿದ್ರು ಇದೇ ರೀತಿ ಮಾತಾಡ್ತಾರೆ ಹೊರತು ಬೇರೆ ಏನಿಲ್ಲ. ಈಗ ನಮಗೂ ಆಶ್ವಾಸನೆ ಕೊಟ್ಟಿದ್ರು, ನಮಗೂ ಆಶ್ವಾಸನೆ ಕೊಟ್ಟು ಕೆಲಸ ಮಾಡಿ ಅಂತ ಹೇಳಿ ನಮಗೂ ಕೆಲಸ ಮಾಡಿದ್ರೆ ನಮ್ಮ ಬಿಲ್ಲು ನಿಲ್ಲಿಸಿಬಿಟ್ಟಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಸಮಾಜದ ಮುಖಂಡರಾದ ಮೋಹನ್ ಕುಮಾರ್, ರಘು, ವಿರೂಪಾಕ್ಷ, ಕುಮಾರಸ್ವಾಮಿ ಇತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂವಿಧಾನ ದಿನದ ಅಂಗವಾಗಿ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ನೆರವೇರಿಸಿ ಆಕರ್ಷಕ ಮೆರವಣಿಗೆಗೆ ಚಾಲನೆ ನೀಡಿದ ಜಿಲ್ಲಾಡಳಿತ. ಬೇಲೂರಿನಲ್ಲಿ ಪಿಡಬ್ಲ್ಯೂಡಿ ಸೂಪರ್ವೈಸರ್ ಎದುರು ಕಳಪೆ ಡಾಂಬರೀಕರಣ, ಗ್ರಾಮಸ್ಥರ ಆಕ್ರೋಶ. ಕಾರ್ಮಿಕ ಸಂಹಿತೆ ಶ್ರಮ ಶಕ್ತಿ ನೀತಿ ವಿರೋಧಿಸಿ ಹಾಸನದಲ್ಲಿ ಸಿಐಟಿಯು ಪ್ರತಿಭಟನೆ. ರಾಮನಾಥಪುರದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಅದ್ದೂರಿ ರಥೋತ್ಸವ, ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ರಥೋತ್ಸವದಲ್ಲಿ ಭಾಗಿ. ಹಾಸನದಲ್ಲಿ ಲೋಕಾಯುಕ್ತ ಬಲೆಗೆ ಬಿದ್ದ ಅರಣ್ಯ ಸಂಚಾರಿ ದಳದ ಎಸಿಎಫ್ ಸತೀಶ್. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.